ರೋಬೋ ವ್ಯಾಕ್ಯೂಮ್ ಕ್ಲೀನರ್ಸು ಎಷ್ಟರ ಮಟ್ಟಿಗೆ ನಮಗೆ ಯೂಸ್ ಆಗುತ್ತೆ, ಯಾವ ರೀತಿ ಅದು ಮಾಪಿಂಗ್ ಮಾಡುತ್ತೆ ಮತ್ತು ವ್ಯಾಕ್ಯೂಮ್ ಮಾಡುತ್ತೆ, ಹೇಗೆ ಇದನ್ನು ಉಪಯೋಗಿಸೋದು, ಇದ್ರ ಬಗ್ಗೆ ಎಲ್ಲ ನಾವಿವತ್ತು ತಿಳ್ಕೊಳ್ಳೋಣ. ನಾನು ಈ ರೋಬೋ ವ್ಯಾಕ್ಯೂಮ್ ಕ್ಲೀನರ್ನ 3 ಮಂತ್ಸಿಂದ ಉಪಯೋಗಿಸ್ತಾ ಇದ್ದೀನಿ. 3 ಮಂತ್ಸ್ ಉಪಯೋಗಿಸಿದ ನಂತರ ರಿವ್ಯೂ ಹೇಳ್ತಾ ಇದ್ದೀನಿ. ನಾನು ಪರ್ಚೇಸ್ ಮಾಡಿರೋದು ನಾರ್ವೆಲ್ ಕಂಪ್ನಿದು ಫ್ರಿಯೋ ಎಕ್ಸ್ ಅಲ್ಟ್ರಾ ಅಂತ. ಇದು ಡಸ್ಟಿಂಗ್ ಕೂಡ ಮಾಡುತ್ತೆ ಮತ್ತು ಮಾಪಿಂಗ್ ಕೂಡ ಮಾಡುತ್ತೆ. ಇಲ್ಲಿ ಒಳಗಡೆ ನಮಗೆ 2 ಟ್ಯಾಂಕರ್ ಕೊಟ್ಟಿರ್ತಾರೆ. ಬ್ಲೂ ಕಲರ್ ಒಂದು ಮತ್ತು ಟ್ರಾನ್ಸ್ಪರೆಂಟ್ ಒಂದು. ಬ್ಲೂ ಕಲರಲ್ಲಿ ನಾವು ಕ್ಲೀನ್ ವಾಟರ್ನ ಫಿಲ್ ಮಾಡಬೇಕಾಗತ್ತೆ. ಮಾಪಿಂಗ್ ಎಲ್ಲ ಆದಮೇಲೆ ಡರ್ಟಿ ವಾಟರು ಆ ಟ್ರಾನ್ಸ್ಪರೆಂಟ್ ಟ್ಯಾಂಕಲ್ಲಿ ಕಲೆಕ್ಟ್ ಆಗುತ್ತೆ. ವ್ಯಾಕ್ಯೂಮ್ ಬಗ್ಗೆ ಹೇಳೋದಾದರೆ ಇದು ತುಂಬ ಎಫೆಕ್ಟಿವ್ ಆಗಿ ಡಸ್ಟು, ಹೇರು ಎಲ್ಲನೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳುತ್ತೆ. ಇದರಲ್ಲಿ ಸೆಲ್ಫ್ ಕ್ಲೀನಿಂಗ್ ಟೆಕ್ನಾಲಜಿ ಅಳವಡಿಸಿರೋದ್ರಿಂದ ಮಾಪ್ನ 10 ಮಿನಿಟ್ಸ್ಗೊಂದ್ಸರಿ ಅದರಲ್ಲೇ ವಾಶ್ ಮಾಡಿಕೊಳ್ಳುತ್ತೆ. ಅದು ಪ್ರತಿ ಸರಿ ಮಾಪ್ ಮಾಡಬೇಕಾದ್ರೂ ಅದು ಈ ನೀರು ಉಪಯೋಗಿಸಿರ್ತೀವಲ್ಲ, ನೀರು ಹಾಕಿರ್ತೀವಲ್ಲ, ಆ ನೀರನ್ನು ಉಪಯೋಗಿಸ್ಕೊಂಡು ವಾಶ್ ಮಾಡಿಕೊಳ್ಳುತ್ತೆ. ಮತ್ತು ಡಿಟರ್ಜೆಂಟ್ ಕೂಡ ಅದಕ್ಕೆ ಅಂತಲೇ ಸಪ್ರೇಟ್ ಬರುತ್ತೆ, ಅದನ್ನೇ ಉಪಯೋಗಿಸ್ಬೇಕು. ನಾವು ನಾರ್ವೆಲ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಮೊಬೈಲ್ಗೆ ಲಿಂಕ್ ಮಾಡಿಕೊಂಡ್ರೆ ಸಾಕು, ಮೊಬೈಲ್ ಮೂಲಕನೇ ಆಪರೇಟ್ ಮಾಡ್ಬೋದು. ಇದನ್ನು ಫಸ್ಟ್ ಆನ್ ಮಾಡಿದ ತಕ್ಷಣ ಇದು ನಮ್ಮ ಮನೆಯದು ಏನು ಡಿಸೈನ್ ಇರುತ್ತೆ ಅದನ್ನು ಮ್ಯಾಪ್ ಮಾಡ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆ ಪೇಪರ್ ಪೀಸಸ್ನೆಲ್ಲ ಕ್ಲೀನ್ ಮಾಡ್ಕೊತು. ಒಂದು ಸಾರಿ ಅದು ಮ್ಯಾಪ್ ಮಾಡ್ಕೊಂಡ ನಂತರ ಅದು ಈ ಸೋಫಾ, ಫರ್ನಿಚರ್ ಎಲ್ಲ ಇಟ್ಟಿರೋ ಕಡೆ ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿ ಅದು ನೋಟ್ ಮಾಡ್ಕೊಳ್ಳುತ್ತೆ. ಅದು ಎಕ್ಸಲೆಂಟ್ ಸ್ಕ್ರಬ್ಬಿಂಗ್ ಆ್ಯಂಡ್ ರೊಟೇಟಿಂಗ್ ಪ್ಯಾಡ್ಸ್ ಇದೆ ಇದರಲ್ಲಿ. ಪ್ಯಾಡ್ಸ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅದು 10 ಮಿನಿಟ್ಸ್ಗೊಂದ್ಸರಿ ವಾಶ್ ಮಾಡೋದ್ರಿಂದ ತುಂಬ ಕ್ಲೀನಾಗಿ ಆಗುತ್ತೆ ಫ್ಲೋರು. ಈ ಡಿಟರ್ಜೆಂಟ್ ಬಾಟಲ್ನ ನಾವು ಒಳಗಡೆನೇ ಫಿಕ್ಸ್ ಮಾಡಬೇಕಾಗತ್ತೆ ರೋಬೋ ಒಳಗೆ. ಅದು ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ ಡಿಟರ್ಜೆಂಟ್ನ. ನೋಡಿ ಎಷ್ಟು ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಇದೆ ಫ್ಲೋರ್ನ. ಮಾರ್ಕ್ ಕೂಡ ಉಳಿಯೋದಿಲ್ಲ ಅದು. ಆ್ಯಕ್ಚುಲಿ ನಾವು ಕೈಯಲ್ಲಿ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕ್ಲೀನ್ ಮಾಡುತ್ತೆ ಇದು. ಮತ್ತು ಸೆಲ್ಫ್ ಡ್ರೈಯಿಂಗ್ ಮಾಪ್ಸ್ ಕೂಡ ಇದು. ಎಲ್ಲ ಆದಮೇಲೆ ಕ್ಲೀನಾಗಿ ಡ್ರೈ ಮಾಡಿಕೊಳ್ಳುತ್ತೆ ಮಾಪ್ಸ್ನೆಲ್ಲ. ಎಲ್ಲೇ ಸ್ವಲ್ಪ ಮಾರ್ಕ್ಸ್ ಇದ್ರೂ ಐಡೆಂಟಿಫೈ ಮಾಡಿ ಅದು ಸೆನ್ಸಾರ್ ಮೂಲಕ ಕ್ಲೀನ್ ಮಾಡುತ್ತೆ. ಎಡ್ಜಸ್ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಫ್ಲೋರಲ್ಲಿ ನೀವು ಮಾಡಬೇಕು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಅಂತ ಅಂದರೆ, ಈ ರೋಬೋಟ್ನ ಮಾತ್ರ ತೊಗೊಂಡೋಗಿ ನೀವು ಮೇಲಕ್ಕಿಟ್ರೆ ಅಲ್ಲಿ ಕೂಡ ವ್ಯಾಕ್ಯೂಮ್ ಮಾಡುತ್ತೆ. ಮಾಪಿಂಗ್ ಮಾಡಬೇಕಂದ್ರೆ ಅದಕ್ಕೆ ಬೇಸ್ ಸ್ಟೇಷನ್ ಬೇಕೇ ಬೇಕು. ಯಾಕಂದರೆ ಅದು 10 ಮಿನಿಟ್ಸ್ ಒಂದು ಸಾರಿ ಮಾಪ್ ವಾಶ್ ಮಾಡ್ಕೊಳ್ಳುತ್ತೆ ಮತ್ತು ನೀರನ್ನ ಆಟೋಮೆಟಿಕ್ಕಾಗಿ ತೊಗೊಳ್ಳೋದ್ರಿಂದ ಬೇಸ್ ಸ್ಟೇಷನ್ ಬೇಕೇ ಬೇಕು. ಓನ್ಲಿ ವ್ಯಾಕ್ಯೂಮ್ ಮಾತ್ರ ಮಾಡಬಹುದು ಫಸ್ಟ್ ಫ್ಲೋರಲ್ಲಿ. ಮತ್ತು ಮೆಟ್ಲುಗಳೆಲ್ಲ ಅಂದರೆ ಸ್ಟೆಪ್ಸ್ನೆಲ್ಲ ನಾವೇ ಮಾಡ್ಕೋಬೇಕಾಗತ್ತೆ ಕೈಯಲ್ಲಿ. ಯೂಸರ್ ಫ್ರೆಂಡ್ಲಿ ಆ್ಯಪ್ ಇದೆ ಇದು ನಾರ್ವೆಲ್ದು. ಮತ್ತು ಬ್ಯಾಟ್ರಿ ಲೈಫ್ ಕೂಡ ಲಾಂಗ್ ಬ್ಯಾಟ್ರಿ ಲೈಫ್ ಇದೆ. ಅದರದ್ದು ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ಆಟೋಮೆಟಿಕ್ಕಾಗಿ ಹೋಗಿ ಬೇಸ್ ಸ್ಟೇಷನಲ್ಲಿ ಅದು ಫಿಕ್ಸ್ ಆಗುತ್ತೆ. ಫಿಕ್ಸ್ ಆಗಿ ಮತ್ತೆ ಸೆಲ್ಫ್ ಕ್ಲೀನಿಂಗ್ ಮಾಡಿಕೊಂಡು ಮಾಪ್ ಎಲ್ಲ ಡ್ರೈ ಮಾಡ್ಕೊಳ್ಳುತ್ತೆ. ಮಾಪಿಂಗ್ ಮತ್ತು ಡಸ್ಟಿಂಗ್ನ ಒಟ್ಟಿಗೆ ಕೂಡ ಮಾಡಬಹುದು, 1 by 1 ಕೂಡ ಮಾಡಬಹುದು. ನೋಡಿ ಇವಾಗ ನಾವು ಕ್ಲೀನ್ ವಾಟರ್ ಏನು ಹಾಕಿದ್ವಲ್ಲ ಅದೆಲ್ಲ ಖಾಲಿ ಆಗಿದೆ. ಡರ್ಟಿ ವಾಟರು ಇದರಲ್ಲಿ ಕಲೆಕ್ಟ್ ಆಗಿದೆ. ನೋಡಿ ಈ ಥರ ಕಲೆಕ್ಟ್ ಆಗಿರುತ್ತೆ. ಇದನ್ನು ನಾವು ಕ್ಲೀನ್ ಮಾಡಿ ಡ್ರೈ ಮಾಡಿ ಇಡಬೇಕಾಗತ್ತೆ. ಈ ರೋಬೋವಿನ ಎಕ್ಸಲೆಂಟ್ ಮಾಪಿಂಗ್
ಸ್ಪಾಟ್ಲೆಸ್ ಕ್ಲೀನಿಂಗ್ ಇದೆಲ್ಲ ನೋಡಿದ ಮೇಲೆ ನನ್ನ ರಿವ್ಯೂ 10 ಔಟ್ ಆಫ್ 10 ಕೊಡಬಹುದು. ತುಂಬಾ ಯೂಸ್ಫುಲ್ ಆಗಿದೆ ಈ ಪ್ರಾಡಕ್ಟ್.